ಹಾಯ್, ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್. ನಿಮ್ದು ಫಿಟ್ನೆಸ್ ಜರ್ನಿ ಮತ್ತೆ ನಿಮ್ ಸರ್ಟಿಫಿಕೇಶನ್ಸ್ ಅಥವಾ ನಿಮ್ದು ಏನೇನು ಡಯಟಿಗೆ ರಿಲೇಟೆಡ್ ಕಸ್ಟಮೈಸ್ ಡಯಟಿಗೆ ರಿಲೇಟೆಡ್ ಏನೇನು ಸರ್ಟಿಫಿಕೇಶನ್ ಮಾಡಿದೀರಾ ಸ್ವಲ್ಪ ಹೇಳಿ ಅಣ್ಣ. ನಿಮ್ಮ ಹೆಸರು? ನನ್ನ ಹೆಸರು ಸೋಮಶೇಖರ್ ಅಂತ. ನಾನು ಬಂದು ಇದು ಜಿಮ್ ಫೀಲ್ಡ್ ನಾನು 24 years ವರ್ಕ್ ಮಾಡ್ತಾ ಇದ್ದೀನಿ, ಎಕ್ಸ್ಪೀರಿಯನ್ಸ್ ಇದೆ. ಸೊ ನಾನು 5 times ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡಿದ್ದೀನಿ. ಸೊ ನಾನು ಇದು ರಿಯಾಬ್, ಕೆಟಲ್ ಬೆಲ್, ಟಿಯರ್ ಎಕ್ಸೆಲ್, ಜಿಮ್ ಕೋರ್ಸ್ ಇದೆಲ್ಲ ಸರ್ಟಿಫಿಕೇಶನ್ ಮಾಡಿದ್ದೀನಿ. ನಿಮ್ಗೆ ಬಿಗಿನರ್ಸ್ ಬಗ್ಗೆ ನಾವು ಜಿಮ್ಮಿಗೆ ಬಂದ್ರೆ ಏನ್ ಹೇಳ್ತೀವಿ ಅಂದ್ರೆ, ಬಿಗಿನರ್ಸ್ ಅವ್ರಿಗೆ ಏನು ಗೊತ್ತಿರಲ್ಲ. ಸೊ ಅವ್ರಿಗೆ ಬಂದಾಗ ನಾವೇನ್ ಮಾಡ್ತೀವಿ, ಅವ್ರಿಗೆ ವರ್ಕೌಟ್ ಸೆನ್ಸ್ ಏನಿರಲ್ಲ. ಸೊ ಅವ್ರು ಬಂದಾಗ ಅವ್ರಿಗೆ ಬ್ರೀತಿಂಗ್ ಹೆಂಗ್ ವೆಯ್ಟ್ ಎತ್ಬೇಕಾದ್ರೆ ಬ್ರೀತಿಂಗ್ ಯಾವ ತರ ಮಾಡ್ಬೇಕು, ಯಾವ ತರ ಇದು ಮಾಡಬೇಕು, ಇದು ಸೆನ್ಸ್, ಬೇಸಿಕ್ ಸೆನ್ಸ್ ನ ಅವ್ರಿಗೆ ಫಸ್ಟ್ ನಾವು ಅದೇ ಹೇಳ್ಕೊಡ್ತೀವಿ. ಸೊ ಅದಾದ್ಮೇಲೆ ಅವ್ರಿಗೆ ಡಯಟ್ ಹೇಳ್ಕೊಡ್ತೀವಿ. ಅವ್ರು ಏನ್ ಊಟ ತಿಂತಿರ್ತಾರೆ, ಏನು ಮನೇಲಿ ಏನ್ ಊಟ ತಿಂತಿರ್ತಾರೆ ಅದ್ರಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಮಾಡ್ತೀವಿ. ಸ್ವಲ್ಪ ಪ್ರೋಟೀನ್ ಹೈ ಮಾಡ್ಬಿಟ್ಟು ಅವ್ರಿಗೆ ಯಾವ ತರ ಡಯಟ್ ಬೇಕು, ಅವ್ರು ಯಾವ ತರ ಬಾಡಿ ಲ್ಯಾಂಗ್ವೇಜ್ ಮಾಡ್ಬಿಟ್ಟು, ಅವ್ರ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ರೆ ಅದನ್ನೆಲ್ಲ ಕೇಳ್ಕೊಂಡ್ಬಿಟ್ಟು ಅದ್ರ ಮೇಲೆ ಅವ್ರಿಗೆ ಚೇಂಜಸ್ ನಾವು ಮಾಡ್ತೀವಿ ಬಿಗಿನರ್ಸ್ಗೆ. ಅದೇ ಪ್ರೋಟೀನ್ ಅಂದ್ರಲ್ಲ, ಅದು ತುಂಬಾ ಒಳ್ಳೇದಾ ಅಥವಾ ಏನು ಅದು ಪ್ರೋಟೀನ್ ಅಂದ್ರೆ ನಮ್ಗೆ ಅಡಿಷನಲ್ ಆಗಿ ನಮ್ಗೆ ಪ್ರೋಟೀನ್ ಸಿಗ್ತಿರಲ್ಲ. ಅವಾಗ ಏನ್ ಮಾಡ್ತೀವಿ, ನಾವು ಗುಡ್ ಕ್ವಾಲಿಟಿ ಫುಡ್ ನಾವು ಹೇಳ್ತೀವಿ ನ್ಯಾಚುರಲ್ ಆಗಿ. ಸೊ ಪ್ರೋಟೀನ್ ಅಂದ್ರೆ ಸಮತೋಲನ ಆಹಾರ ಮತ್ತು ಪೌಷ್ಟಿಕ ಆಹಾರ ಇರ್ತಾನೆ ಪ್ರೋಟೀನ್ ಅಂತ ಕರೆಯೋದು. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ, ನಾವು ತಿನ್ನೋ ಊಟದಲ್ಲಿ ಪ್ರೋಟೀನ್ ಇಲ್ಲ, ಬರೀ ನಾವು ಚಿತ್ರಾನ್ನ ತಿಂದ್ರೆ ಅದು ಬರೀ ಕ್ಯಾಲೋರೀಸ್ ಇರುತ್ತೆ. ಸೊ ಅದ್ರ ಜೊತೆಗೆ ಪ್ರೋಟೀನ್ ಇನ್ಕ್ಲೂಡ್ ಮಾಡ್ಕೋಬೇಕು. ಅದ್ರ ಜೊತೆ ಪ್ರೋಟೀನ್ ಬೇಕು ಅಂದ್ರೆ ಈ ಸೋಯಾ ಚಂಕ್ಸ್, ಎಗ್ಗು, ಚಿಕನ್, ಕಾಳುಗಳು, ಮೊಳಕೆ ಕಾಳುಗಳು, ಈ ತರ ಎಲ್ಲ ಸಜೆಸ್ಟ್ ಮಾಡ್ತೀವಿ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ. ಅವ್ರಿಗೇನು ಬೇಸಿಕ್ ಸೆನ್ಸ್ ಇರಲ್ಲ. ಸೊ ಹಂಗಾಗಿ ನಾವೇನ್ ಮಾಡ್ತೀವಿ, ಅದನ್ನೆಲ್ಲ ಒಂದೊಂದನ್ನೇ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತಾ ಬರ್ತೀವಿ. ಈಗ ಫಿಟ್ನೆಸ್ ಆಪ್ಸ್ ಬಗ್ಗೆ ಆಪ್ಸ್ ಗಳು ಇರ್ತಾವ, ಅದನ್ನ ಯಾವ್ದಾರ ನೀವು ಜಡ್ಜ್ ಅಥವಾ ಇದನ್ ಮಾಡಿದೀರಾ? ನಿಮ್ಮ ಫಾಲೋವರ್ಸ್ ಗೆ ಹೇಳಿದೀರಾ ಬಗ್ಗೆ ಆಪ್ ಬಗ್ಗೆ ನಾವು ಹೇಳೋದಕ್ಕೆ ಹೋದ್ರೆ, ಇಲ್ಲಿ ಒಂದೇ ಏಜ್ ಪರ್ಸನ್ಸ್ ಯಾರು ಬರಲ್ಲ. ಸೊ 18 ವರ್ಷ ಹುಡುಗರು ಬರ್ತಾರೆ, 40 ವರ್ಷದವ್ರು ಬರ್ತಾರೆ, 50 ವರ್ಷ ಬರ್ತಾರೆ, ಡಯಾಬಿಟಿಕ್ ಪೇಷಂಟ್ ಬರ್ತಾರೆ. ಈ ತರ ಹೆಲ್ತ್ ಇಶ್ಯೂ ಬಂದಾಗ ನಾವೇನ್ ಮಾಡ್ತೀವಿ, ನಾವು ಒಂದು ಆಪ್ ನ ಸಜೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ, ನಾವೇ ಒಂದ್ ಸ್ವಲ್ಪ ನಮಗೆ ಗೊತ್ತಿರೋದ್ರಲ್ಲಿ ಅವ್ರಿಗೆ ಚೇಂಜಸ್ ಮಾಡಿ, ಅವ್ರು ಯಾವ ತರ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಅದ್ರ ಮೇಲೆ ನಾವೇನ್ ಮಾಡ್ತೀವಿ, ಡಯಟ್ ನ ಅವ್ರಿಗೆ ಕಂಫರ್ಟಬಲ್ ಆಗಿ ನಾವು ಮಾಡ್ಕೊಡ್ತೀವಿ. ಈಗ ನ್ಯೂಟ್ರಿಷನ್ ಪ್ಲಾನ್ಸ್ ಅಂದ್ರೆ, ನ್ಯೂಟ್ರಿಷನ್ಸ್ ಅಂದ್ರೆ ಕಸ್ಟಮೈಸ್ ಡಯಟ್ ಪ್ಲಾನ್ಸ್ ಗಳಲ್ಲಿ ನ್ಯೂಟ್ರಿಷನ್ ಅಂದ್ರೆ ಅದರಲ್ಲಿ ಯಾವ್ಯಾವ ವಿಟಮಿನ್ಸ್, ಮಿನರಲ್ಸ್ ಯಾವ್ಯಾವ ಹೇಗೆ ಕ್ಲಾಸಿಫೈ ಮಾಡ್ತೀರಾ? ಹೈಯೆಸ್ಟ್ ಕ್ಯಾಲೋರೀಸ್ ಇರಬೇಕು ಅಂತೀರಾ, ಆಮೇಲೆ ಪ್ರೋಟೀನ್ ಇಲ್ಲ. ಈಗ ಫಿಟ್ನೆಸ್ ಅಂತ ಬಂದಾಗ ಏನಾಗುತ್ತೆ ಅಂದ್ರೆ, ಅವರು ವೆಯ್ಟ್ ಲಾಸ್ ಬಂದ್ರೆ ವೆಯ್ಟ್ ಲಾಸ್ ಗೆ ನಾವ್ ಕ್ಯಾಲೋರೀಸ್ ಕಮ್ಮಿ ಮಾಡ್ತೀವಿ, ಪ್ರೋಟೀನ್ ಹೈ ಮಾಡ್ತೀವಿ, ಫೈಬರ್ ಕಂಟೆಂಟ್ ಜಾಸ್ತಿ ಇದ್ ಮಾಡ್ತೀವಿ. ಸೊ ಅವ್ರಿಗೆ ಏನೇ ನಾವೀಗ ಊಟ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಫೈಬರ್ ಕಂಟೆಂಟ್ ಇರೋ ಜಾಸ್ತಿ ಊಟ ಕೊಟ್ರೆ ಬೇಗ ಡೈಜೆಸ್ಟ್ ಆಗಲ್ಲ. ಸೊ ಅದು ಮ್ಯಾನೇಜ್ ಮಾಡುತ್ತೆ. ಸೊ ಅವಾಗ ಏನ್ ಮಾಡ್ತೀವಿ, ಪ್ರೋಟೀನ್ ಹೈ ಮಾಡಿ ಲೋ ಕ್ಯಾಲೋರೀಸ್ ಸ್ವಲ್ಪ ಕಮ್ಮಿ ಮಾಡ್ತೀವಿ. ರೈಸ್ ಇದೆಲ್ಲ ಸ್ವಲ್ಪ ಕಮ್ಮಿ ಮಾಡ್ತೀವಿ. ವೆಜಿಟೇಬಲ್ ಸಾಲಡ್, ಫ್ರೂಟ್ ಸಾಲಡ್ಸ್, ಈ ತರ ಸ್ವಲ್ಪ ಹೈ ಮಾಡ್ಬಿಟ್ಟು ಅವ್ರಿಗೆ ಕ್ಯಾಲೋರಿ ಆ ಟೈಮಿಗೆ ಎಷ್ಟು ಬೇಕು, ಮಾರ್ನಿಂಗ್ ಟಿಫನ್ಗೆ ಒಂದ್ ಇಡ್ಲಿಲಿ ಒಂದು 70 ಕ್ಯಾಲೋರಿ ಇರುತ್ತೆ. ಸೊ ಅವ್ರಿಗೆ ಎಷ್ಟು ಇಡ್ಲಿ ಬೇಕು, ಎಷ್ಟು ಕ್ಯಾಲೋರಿ ರೆಡ್ಯೂಸ್ ಮಾಡ್ತಿದ್ದಾರೆ, ಎಷ್ಟು ಕ್ಯಾಲೋರಿ ನಾವು ರೀಫಿಲ್ ಮಾಡ್ತಿದೀವಿ, ಇದನ್ನ ನಾವು ಅವ್ರಿಗೆ ಹೇಳ್ಕೊಡ್ಬೇಕು. ಇಲ್ಲಾಂದ್ರೆ ಅವ್ರಿಗೆ ವೆಯ್ಟ್ ಲಾಸ್ ಬಗ್ಗೆ ಅಷ್ಟು ಇದಿರಲ್ಲ. ಅಂದ್ರೆ ಈಗ ಕಸ್ಟಮೈಸ್ ಡಯಟ್ ಪ್ಲಾನ್ ಆಪ್ಸ್ ಅಂತ ಅನ್ನಲ್ಲ, ನಾನೇ ಒಂದು ಡಯಟ್ ಪ್ಲಾನ್ಸ್ ನ ಕ್ರಿಯೇಟ್ ಮಾಡ್ತಿದೀನಿ ಅಂತ ಅನ್ಕೊಂಡ್ರೆ, ಕಸ್ಟಮೈಸ್ ಡಯಟ್ ಪ್ಲಾನ್ ನಿಮ್ ಪ್ರಕಾರ ಹೇಗಿರ್ಬೇಕು ಆಪ್ಸ್ ಗಳಲ್ಲಿ? ಆಪ್ಸ್ ಗಳಲ್ಲಿ ಹೇಗಿರ್ಬೇಕು ಅಂದ್ರೆ, ಈಗ ಬಿಗಿನರ್ಸ್ ಬಂದ್ರೆ ಅವರಿಗೆ ಯಾವ ತರ ಡಯಟ್ ಪ್ಲಾನಿಂಗ್ ಇರ್ಬೇಕು ಆ ತರ ಇರ್ಬೇಕು. ಒಬ್ರು ಶುಗರ್ ಪೇಷಂಟ್ ಬರ್ತಾರೆ, ಇಲ್ಲ BP ಯಾವ ತರ ಒಬೆಸಿಟಿ ಪ್ರಾಬ್ಲಮ್ ಇರೋದು ಬರ್ತಾರೆ, PCOD ಪ್ರಾಬ್ಲಮ್ ಇರೋದು ಬರ್ತಾರೆ. ಅವ್ರಿಗೇನೆ ಯಾವ ತರ ಫುಡ್ ಬೇಕು ಅನ್ನೋದು ನಮ್ಗೆ ಬೇಕಾಗುತ್ತೆ. ಸೊ ನಾವು ಸಜೆಸ್ಟ್ ಮಾಡೋದಾದ್ರೆ, ನಾವು ನಮ್ಗೆ ಗೊತ್ತಿರೋದ್ರಲ್ಲಿ ಒಂದ್ ಸ್ವಲ್ಪ ಅದನ್ನ ಚೇಂಜಸ್ ಮಾಡಿ ಅವ್ರು ಯಾವ ತರ ಎಕ್ಸರ್ಸೈಸ್ ಮಾಡ್ತಾರೆ. ನಾವೇನ್ ಅನ್ಕೊಂಡಿದೀವಿ ಅಂದ್ರೆ, ಕಸ್ಟಮೈಸ್ ಡಯಟ್ ಪ್ಲಾನ್ಸ್ ಅನ್ನೋ ಆಪ್ ತೆಗೆದು ಅದ್ರಲ್ಲಿ ನಿಮ್ ತರ ಇರೋರ್ನ ಡೈಲಿ ಬೇಸಿಸ್, ಲೈಕ್ ಮಾರ್ನಿಂಗ್ 6 to 8, ಯಾಕೆಂದ್ರೆ ಎಷ್ಟೊಂದ್ ಜನ ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ಟೈಮಿಂಗ್ ಅಂದ್ರೆ 6 to 8 ಇರುತ್ತೆ. ಆ ಟೈಮಲ್ಲಿ ನೀವು ಆ ಆಪ್ ಅಲ್ಲಿ ಇದ್ದು ನಿಮ್ದು ಬುಕ್ಕಿಂಗ್ ಮಾಡ್ಕೊಂಡು, ಏನು 500-600 ಪೇ ಮಾಡಿ ಬುಕ್ಕಿಂಗ್ ಮಾಡ್ಕೊಂಡು, ನೀವೇ 1-on-1 ತಗೊಂಡು ಅವರಿಗೆ ಕಸ್ಟಮೈಸ್ ಡಯಟ್ ಪ್ಲಾನ್ಸ್ ಗಳ ಬಗ್ಗೆ ರೀಚ್ ಮಾಡ್ತೀವಿ ಅಂತ ಅಂದ್ರೆ, ಆ ತರ ಆಪ್ಸ್ ಗಳಿದ್ರೆ ನೀವು ಅದರಲ್ಲಿ ಟೇಕ್ ಪಾರ್ಟ್ ಮಾಡ್ತೀರಾ? ಟೇಕ್ ಪಾರ್ಟ್ ಮಾಡ್ತೀವಿ. ಆ ತರ ಇದ್ರೆ ನಮಗೆ ಹೇಳ್ಕೊಡ್ತೀವಿ, ನಮಗೆ ಗೊತ್ತಿರೋದನ್ನೆಲ್ಲ ಜನಕ್ಕೆ ಸಜೆಸ್ಟ್ ಮಾಡ್ತೀವಿ. ಯಾಕೆಂದ್ರೆ ದ ಕಸ್ಟಮೈಸ್ ಪ್ಲಾನ್ಸ್ ಡಯಟ್ ಪ್ಲಾನ್ಸ್ ನಾನ್ ನೋಡಿರೋ ಪ್ರಕಾರ ಅವರೆಲ್ಲ AI ಜನರೇಟ್ ಮಾಡಿರ್ತಾರೆ. ನಿಮ್ ತರ ಇರೋರ ಮೈಂಡ್ ಸೆಟ್ ಇರೋರ್ನ ಡೈಲಿ ಲೈಕ್ 6 to 8 ಅಥವಾ ಸಂಜೆ ಹೊತ್ತು ನಾವ್ ಯಾಕೆಂದ್ರೆ ಕ್ಲೈಂಟ್ ಜೊತೆನೆ ಇರ್ತೀವಿ. ಕ್ಲೈಂಟ್ ಗೆ ಏನೇ ಅವ್ರಿಗೆ ಈಗ ಹೆಲ್ತ್ ಇಶ್ಯೂ ಇದ್ರೆ ಅವೆಲ್ಲ ನಮ್ಮ ಹತ್ರ ಹೇಳ್ಕಂತಾರೆ. ಅದೇ ನಾವು ಒಂದು ಆಪ್ ಅಲ್ಲಿ ಹೋದ್ರೆ ಅವ್ರಿಗೆಲ್ಲ ಅದನ್ನೆಲ್ಲ ಹೇಳ್ಬಿಟ್ಟು ನಾವು ಡಯಟ್ ತಗೊಳಕ್ಕಾಗಲ್ಲ, ಅಲ್ಲಿ ಏನಿರುತ್ತೆ ಅದನ್ನೇ ಇದು ಮಾಡ್ತಿರ್ತಾರೆ. ಸೊ ನಾವು ಇಲ್ಲಿ ಬಂದು ನಿಮ್ಗೆ ಏನ್ ಹೆಲ್ತ್ ಇಶ್ಯೂ ಇದ್ರೆ ಅದನ್ನೆಲ್ಲ ಕೇಳ್ತೀವಿ. ಯಾವ ಟ್ಯಾಬ್ಲೆಟ್ ತಗೊಂತಿದ್ದೀರಾ, ಇಲ್ಲ ಏನಾರು ಇದು ಯಾವುದೇ ಸೈಡ್ ಎಫೆಕ್ಟ್ ಇದ್ರು ನಮಗೆ ಅವ್ರಿಗೆ ಗೊತ್ತಾಗತ್ತಲ್ಲ ನೋಡಿದ್ಕೊಳ್ಳೇನೆ. ಸೊ ಅವ್ರಿಗೆ ಯಾವ ತರ ಫುಡ್ ಡಯಟ್ ಬೇಕು ಡೈಲಿ,
ದಿನನಿತ್ಯ ತಿನ್ನೋ ಊಟದಲ್ಲಿ ಯಾವ ತರ ಚೇಂಜಸ್ ಮಾಡ್ಬೇಕು, ಈ ತರದೊಂದು ಪ್ಲಾನ್ ಮಾಡ್ಕೊಡೋದ್ರಿಂದ ಅವರಿಗೂ ರಿಸಲ್ಟ್ ಬರುತ್ತೆ. ಯಾವ್ದಾರ ಪರ್ಸನಲೈಸ್ ಡಯಟ್ ಪ್ಲಾನ್ಸ್ ಗಳು ಮಾಡಿದೀರಾ ನೀವು? ಇದು ಮಾಡಿದೀವಿ. ವೆಯ್ಟ್ ಲಾಸ್ಗೆಲ್ಲ ತುಂಬಾನೇ ಮಾಡಿದೀವಿ. 50 kg 55 kg ವೆಯ್ಟ್ ಲಾಸ್ ಎಲ್ಲ ಮಾಡಿಸಿದೀವಿ. ಓಕೆ. ನಿಮ್ ಪ್ರಕಾರ ಇಲ್ಲಿ ಜಿಮ್ಮಿಗೆ ಬಂದಿರೋರು ಪರ್ಸನಲ್ ಡಯಟ್ ಪ್ಲಾನ್ ತಗೊಂಡ್ರೆ ಎಷ್ಟು ಅಪ್ರಾಕ್ಸಿಮೇಟ್ಲಿ ಎಷ್ಟು ಪೇ ಮಾಡ್ತಾರೆ? ಮಾಮೂಲಿ 10,000 ಯಾವ ತರ ಇರ್ತಾರೆ ನೋಡ್ತೀವಿ. ಕಸ್ಟಮರ್ ಪೇಮೆಂಟ್ ಎಷ್ಟು ಮಾಡ್ತಾರೆ ಅಂತ ನೋಡ್ಬಿಟ್ಟು 5,000 ಇಂದಲೂ ಮಾಡ್ತೀವಿ. ಓಕೆ. 5, 6, 10,000, 15,000 ವರೆಗೂ ಮಾಡ್ತೀವಿ. ಈಗ ರೀಸನಬಲ್ ಆಗಿ ಆಪ್ ಅಲ್ಲಿ ನಿಮ್ಗೆ ಪ್ರಮೋಷನ್ ಮಾಡಿ ನಿಮ್ಗೆ ಆಪ್ ಅಲ್ಲೇ ನಿಮ್ಗೆ ಕಸ್ಟಮರ್ಸ್ ನ ಹುಡುಕೊಡ್ತೀವಿ ಅಂತಂದ್ರೆ ಆಪ್ ಅಲ್ಲಿ ಎಷ್ಟು ಪೇ ಮಾಡಿದ್ರೆ ನೀವು ಕಸ್ಟಮರ್ಸ್ ಡಯಟ್ ಪ್ಲಾನ್ ಬಗ್ಗೆ ಹೇಳ್ಕೊಡ್ತೀರಾ? ಡೈರೆಕ್ಟ್ 1,000, 1,500 ಮಾಡಿದ್ರು ಹೇಳ್ಕೊಡ್ತೀವಿ. ಓಕೆ. ಯಾಕೆಂದ್ರೆ ಬೇರೆ ಅಪ್ಲಿಕೇಶನ್ಸ್ ಅಲ್ಲಿ ಕಂಪ್ಯಾರಿಟಿವ್ಲಿ ಲೈಕ್ 6,000 ಇದೆ ಇಯರ್ಲಿ, ಸಾರಿ ಮಂತಿಗೆ 6,000 ಇದೆ. ಆ ತರ ಇದ್ರೆ ಅದು ತುಂಬಾ ಜಾಸ್ತಿ ಆಗುತ್ತೆ ಜನಕ್ಕೆ. ಯಾಕೆಂದ್ರೆ ನಾನು ನಾರ್ಮಲಿ ಕಾನ್ಸಂಟ್ರೇಟ್ ಮಾಡ್ತಿರೋದು ಸ್ಟೂಡೆಂಟ್ಸ್ ಲೈಕ್ 18 to 30 ಅಂತವ್ ಸ್ಟೂಡೆಂಟ್ಸ್ ಹತ್ರ ತುಂಬಾ ಮನಿ ಇರಲ್ಲ ಕಸ್ಟಮೈಸ್ ಡಯಟ್ ಪ್ಲಾನ್ ಬಗ್ಗೆ ಹೇಳ್ಕೊಡಕ್ಕೆ. ಅದಕ್ಕೋಸ್ಕರ ನಾನೇನ್ ಅನ್ಕೊಂಡೆ 1,000 ಅಥವಾ 2,000 ಒಳಗೆ ಒಂದ್ ಮಂತ್ ಅಲ್ಲಿ ಕಸ್ಟಮೈಸ್ ಡಯಟ್ ಪ್ಲಾನ್ ಬಗ್ಗೆ ಹೇಳ್ಕೊಟ್ರೆ ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ ಫಾರ್ ದ ಸ್ಟೂಡೆಂಟ್ಸ್ ಅಂಡ್ ಆಲ್ಸೋ ಫಾರ್ ದ ಕಮಿಂಗ್ ಜನರೇಷನ್ಸ್ ಅಂತ. ಹೌದು. ನೀವೇನಂತೀರ? ನಾವು ಬಂದ್ರೆ 1,500 ಮಾಡ್ಕೊಡ್ತೀವಿ. ಯಾಕಂದ್ರೆ ಸ್ಟೂಡೆಂಟ್ ಗಳ ಹತ್ರ ಅಷ್ಟೊಂದು ಅಮೌಂಟ್ ಇರಲ್ಲ. ಈ 6,000, 5,000 ಕೊಟ್ಬಿಟ್ಟು ಒಂದು ಡಯಟ್ ಪ್ಲಾನ್ ಮಾಡ್ಕೊಂಡು ಅವರು ವರ್ಕಿಂಗ್ ಬಿಸಿಲಿ ಅವ್ರು ಓದ್ಕೊಂಡು ಅದನ್ನ ಅಮೌಂಟ್ ಎಲ್ಲ ಮ್ಯಾನೇಜ್ ಮಾಡಕ್ ಆಗ್ತಿರಲ್ಲ. ನಾವು ಇರೋದ್ರಲ್ಲಿ ಕಮ್ಮಿ ಕ್ವಾಲಿಟಿ ಫುಡ್ ನ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್.